ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸರಿಯಾದ ಸಮಯಕ್ಕೆ ಬಂದು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿಲ್ಲ ಎಂಬ ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಕೇಂದ್ರಕ್ಕೆ ಲೋಕಾಯುಕ್ತ BS ಪಾಟೀಲ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ಮುಂದೆ ವೈದ್ಯ ಸಿಬ್ಬಂದಿ ಯಾರು ಬೇರೆ ಊರಿಂದ ಬರ್ಕೂಡ್ದು, ಹೆಡ್ ಕ್ವಾರ್ಟರ್ಸ್ ಕೊಣ್ಣೂರು ಗ್ರಾಮದಲ್ಲಿಯೇ ಮನೆ ಮಾಡಿಕೊಂಡು ಇರಬೇಕು ಎಂದು ಎಚ್ಚರಿಸಿದ ಅವರು, ಈಗಾಗಲೇ ವಿವಿಧೆಡೆ ಡೆಂಗಿ, ಕಾಲರಾ ಸೇರಿದಂತೆ ಇನ್ನಿತರ ರೋಗಗಳು ಬರುತ್ತಿವೆ. ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ವೈದ್ಯ ಸಿಬ್ಬಂದಿ ಎಂದರೆ ಕೇವಲ ಆಸ್ಪತ್ರೆಯಲ್ಲಿ ಕುಳಿತುಕೊಂಡು ಗುಳಿಗೆಯನ್ನು ಕೊಡುವುದಲ್ಲ, ಊರಿನಲ್ಲಿ ಹೋಗಬೇಕು. ಚರಂಡಿ ಇನ್ನಿತರ ಕಡೆಗಳಲ್ಲಿ ಕೊಳಚೆ ನೀರಾಗಲಿ ಸ್ವಚ್ಛತೆ ಇಲ್ಲದಿದ್ದರೆ ಫೋಟೋ ಸಮೇತ PDOಗೆ ತಿಳಿಸಬೇಕು. ಇದರ ವರದಿ ಪ್ರತಿ ತಿಂಗಳು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕೆಂದು ಸೂಚಿಸಿದರು. ವೈದ್ಯ ಸಿಬ್ಬಂದಿ ಕಳೆದ 2.5 ತಿಂಗಳಿಂದ ಸೇವೆ ಸಲ್ಲಿಸಿದ್ದರ ಬಗ್ಗೆ ಡಾಟಾವನ್ನು ನಮ್ಮ ಇಲಾಖೆಗೆ ಸಲ್ಲಿಸಬೇಕೆಂದು ತಾಲೂಕಾಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿಗೆ ಸೂಚಿಸಿದ ಲೋಕಾಯುಕ್ತರು, ಇನ್ನು ಮುಂದೆ ಸರಿಯಾಗಿ ಡ್ಯೂಟಿ ಮಾಡದಿದ್ದರೆ ಕಾಯಂ ಮನೆಯಲ್ಲಿಯೇ ಕುಳಿತುಕೊಳ್ಳಬೇಕಾಗುತ್ತದೆ ಎಂದು ಬೇರೆ ಸಿಬ್ಬಂದಿ ಬರಲಿದ್ದಾರೆ, ಇದನ್ನು ಗಮನದಲ್ಲಿಟ್ಟುಕೊಂಡು ಎಂದು ಎಚ್ಚರಿಸಿದರು. ಸಿಬ್ಬಂದಿಗಳ ಸೇವಾ ಕಡಿತಗಳ ಹಾಗೂ ಮೂಲಭೂತ ಸೌಕರ್ಯ, ಔಷಧಿ ಸಂಗ್ರಹಣೆಯ ಉಗ್ರಾಣ ಕೋಣೆ ಪರಿಶೀಲನೆಯನ್ನು ನಡೆಸಿದ್ದರಲ್ಲದೆ ಕೊಣ್ಣೂರು ಗ್ರಾಮದ ರಸ್ತೆ, ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಗ್ರಾಮಸ್ಥರಿಂದ ಬಂದ ದೂರುಗಳನ್ನು ತಾಲೂಕು EO ಹಾಗೂ ಮತ್ತು PDO ಸಾವಿತ್ರಿ ಬಿರಾದಾರ್ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದರು. ವರದಿಗಾರರು ಲಕ್ಷ್ಮಣ್ ಕಲಾಲ್, ಟಿ ನ್ಯೂಸ್, ವಿಜಯಪುರ. ತಿಂಗಳು ಮತ್ತು ಈ ತಿಂಗಳು ಇಲ್ಲಿವರೆಗೆ ಯಾವಾಗ ಆಗಿದ್ದೀವಿ, ಏನು ಸೆನ್ಸಿಟೈಸೇಷನ್ ಮಾಡಿದ್ದೀವಿ, ಏನು ಕೆಲಸ ಮಾಡಿದ್ದೀವಿ. ಈ ಸಬ್ ಸೆಂಟರ್ ಇದ್ದ ಹಳ್ಳಿಗಳಲ್ಲ, ಸಬ್ ಸೆಂಟರ್ ಇರದೇ ಇರೋ ಹಳ್ಳಿಗಳು, ಆ ಹಳ್ಳಿಗಳಿಗೆ ಹೋಗಿದ್ರ, ಅಲ್ಲಿ ಹೋಗಿ ಏನು ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಿ, ಏನೇನು ಟೆಸ್ಟ್ ಮಾಡಿದ್ರಿ, ಒಂದು ರಿಪೋರ್ಟ್ ಹೋದ ತಿಂಗಳದ್ದು ಈ ತಿಂಗಳು ಸೇರಿಸಿ ಏನು ಮಾಡಿದ್ರಿ, ಅಥವಾ 2-3 ತಿಂಗಳು ಸೇರಿಸ್ಕೊಡೋದಿದ್ರೆ ಕೊಡಿ. ಸರಿಯಾಗಿ ಅದು ನಮ್ಮ ರೆಕಾರ್ಡ್ ಆಗ್ತದೆ. ನಿಮ್ಮ ಇದೊಂದು ಸೆಂಟರ್ ನಾನು ಹೆಲ್ತ್ ಸೆಂಟರ್ದು ಕೇಸ್ ರಿಜಿಸ್ಟರ್ ಮಾಡಿದ್ದೆ, ನಾವು ಮಾನಿಟರ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಮಾನಿಟರ್. ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಮಾದರಿ ಇದರಲ್ಲಿ ಬೇರೆಯವ್ರಿಗೆ ಹೇಳ್ತೀವಿ. ನೀವು ಸರಿ ಮಾಡದೇ ಇದ್ದರೆ ಇನ್ನೊಂದು 4 ಮಂದಿ ಬೇರೆ ಕಡೆ ಹಾಕಿರ್ತಾರೆ, ಬೆಂಗಳೂರು ಕಡೆ ಅಂತ ಹೇಳ್ತೀವಿ. ಸರಿಯಾಗಿ ಕೆಲಸ ಮಾಡಿದರೆ ಪುರಸ್ಕಾರ, ಸರಿ ಕೆಲಸ ಮಾಡದೇ ಇದ್ದರೆ ಇಲ್ಲಿ ಇರುವಂಗಿಲ್ಲ. ಆಯಿತಾ? ಅರ್ಥ ಆಯ್ತಲ್ಲ? ಹಳ್ಳಿ ಹೋಗಬೇಕು. ಈಗೆಲ್ಲ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವೆಲ್ಲ ಜಂತುಗಳು ಜಾಸ್ತಿ ಇದ್ದಾವೆ. ಸೆನ್ಸಿಟೈಸ್ ಮಾಡಬೇಕು. ನೀವು ಊರುಗಳ ಒಳಗಡೆ ಹೋದಾಗ ಅಲ್ಲಿ ಗಟ್ಟರಗಳಿರ್ತಾವೆ, ನೀರು ನಿಂತಿರ್ತಾವೆ, ಅಂಥವನ್ನೆಲ್ಲ ಫೋಟೋ ತೆಗೆದು ಅದನ್ನು PDO ಕಳಿಸ್ಕೊಡೋದು. ಯಾಕಂದ್ರೆ ನೀವು ಹೆಲ್ತ್ ವರ್ಕರ್ಸ್, ಹೆಲ್ತ್ ಇದರಿಂದ ಎಕ್ಸ್ಪರ್ಟ್ಸ್ ಅವ್ರು ಮಾಡದೇ ಇದ್ದರೆ ನಾಳೆ ಅವ್ರ ರಿಕಾರ್ಡ್ ನಮಗೆ ಬರ್ತದೆ. ನಮ್ಮ ಆಫೀಸರ್ಸ್ ಬಂದು ಟೆಸ್ಟ್ ಮಾಡ್ಕೊಳ್ಳೋದು, ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಸೊ ಹಾಗೆ ನಿಮ್ಮಿಂದ ಅಲ್ಲಿ ಅಡ್ವೈಸ್ ಸಿಗಬೇಕು ಅವ್ರಿಗೆ, ಜನರಿಗೆ ಹೆಲ್ತ್ ಆಸ್ಪೆಕ್ಟ್ ಬಗ್ಗೆ ಹೆಂಗೆ ಖರ್ಚು ಇರಬೇಕು, ಏನಿರಬೇಕು ಅಂತೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಆಯಿತಾ? ನೀವು ಬರೀ BP ಚೆಕ್ ಮಾಡಿ ಬಂದರೆ ಅಥವಾ ವ್ಯಾಕ್ಸಿನೇಷನ್ ಕೊಟ್ಟು ಬಂದರೆ ಉಪಯೋಗ ಆಗೋದಿಲ್ಲ. ಅವ್ರಿಗೆ ಸ್ವಚ್ಛತೆಯ ಬಗ್ಗೆಯೂ ಹೇಳ್ಕೊಡ್ಬೇಕು. ಏನಿದು ವಾಟರ್ ಸೆಂಟರ್ ಎಲ್ಲಿದೆ? ಕಂಟಾಮಿನೇಟೆಡ್ ವಾಟರ್ ಇಲ್ಲ ಸಿಕ್ಕಿದೆಯಾ? ಎಲ್ಲ ಕಡೆ ಕಾರ್ಯಕ್ರಮ ಏರಿಯಾ ತಾಳಿಕೋಟೆ ಅರ್ಬನ್ 68 ಎಲ್ಲರೂ ಪಂಚಾಯತಿಗಳಿಗೆ ಡೈಲಿ ಟೋಟಲ್ ಸ್ಯಾಂಪಲ್ಸ್ 113 ಆಗಸ್ಟ್ 45 ಮಂತ್ಸ್ ವೈಸ್ ಇದು ಡೈಲಿ 18ರಲ್ಲಿ ನಿಮಗೆ ಆಗಸ್ಟ್ 7 ಸಿಕ್ಕಿದೆ. ಜುಲೈನಲ್ಲಿ 9. ಈಗ ಇದು NS1 ಇದೆ ಸರ್. IgM ಸ್ವಲ್ಪ ಸಿವಿಯರಿಟಿ ಆಫ್ಟರ್ 6 days ಪಾಸಿಟಿವ್ ರೋಡಿಂಗ್ ಸುಮಾರು ಇದೆ. ಲೇಟ್ ಆಗಿ ಡೈಗ್ನೋಸ್ ಆದರೆ ಅದು ಇದು ಇನ್ಫೆಕ್ಟೆಡ್ ಸ್ಟೇಟ್ಸ್, ಸ್ಪ್ರೆಡ್ಸ್ ಫಾಸ್ಟ್ ಆಗ್ತದೆ.
ಎಷ್ಟು ಯಾವುದು ಮುಕ್ತೇಶ್ವರ ಏನು ಕೇಸಸ್ ಡೇಟ್ ಆಫ್ ರಿಸಲ್ಟ್ ಡೆಂಗ್ಯೂ ಕೇಸ್ ರಿಕವರ್ ಆಗಿದೆ ಸರ್ ಫ್ರೆಶ್ ಅಷ್ಟೇ ನೋಡ್ತಾರೆ ಎಲ್ಲ ರಿಕವರ್ ಆಗಿದೆ ಟೋಟಲ್ ನಿಮ್ಮಲ್ಲಿ ಡಯಾಗ್ನೋಸ್ ಮಾಡಿದ್ದು ಎಷ್ಟು ನಿಮ್ಮ ತಾಲೂಕು ನಾವು ಇವು ಸ್ಯಾಂಪಲ್ಸ್ ಈಗ ಡೆಂಗ್ಯೂ ಸ್ಯಾಂಪಲ್ಸ್ ನಾವು ಇದು ಕಿಟ್ ಮೆಥಡ್ ಅಷ್ಟೇ ಮಾಡ್ತೀವಿ ಸ್ಯಾಂಪಲ್ಸ್ ಡಿಸ್ಟಿಕ್ ಕಳ್ತೀವಿ ಸರ್ ಡಿಸ್ಟಿಕ್ ಡಿ ಪಿ ಎಲ್ ಅಲ್ಲೇ ಕಳ್ತೀವಿ ಸರ್ ಡೈರಿ ಕಳ್ತೀವಿ ಅಲ್ಲಿಂದ ಟೆಸ್ಟ್ ಆಗಿರುತ್ತೆ ಇನ್ನೂ ಬ್ಲಾಕ್ ಈಗ ಕನ್ಫರ್ಮ್ಡ್ ಲೈವ್ ಕೇಸಸ್ ಎಷ್ಟಿದಾವೆ ಈ ಕನ್ಫರ್ಮ್ ಸರ್ ಎಲ್ಲ ಇವು ಕನ್ಫರ್ಮ್ ಕೇಸಸ್ ಎಲ್ಲ ರಿಕಾರ್ಡ್ ಆಗಿದೆ ಸರ್ Recover ಆಗಿದೆ. ಹಾಂ ಫ್ರೆಶ್ ಏನು ಸಮಸ್ಯೆ ಯಾವ ಡೆತ್ ಗೀತ್ ಇಲ್ಲ ಇಲ್ಲ ಸರ್ ಸರ್ ಅದು ಪಾಸಿಟಿವ್ ಬಂದರೆ ಅದರ ಸುತ್ತಮುತ್ತ 200 ಮೀಟರ್ನಲ್ಲಿ ಎಷ್ಟು ಜನಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ 300 ವರ್ಷ ಸರ್ವೆ ಮಾಡ್ತೀವಿ ಪೋಸ್ಟ್ ಸರ್ವೆ ಮಾಡ್ತೀವಿ ಸಮಯ ಏನೇನ್ರಿ ರಾಡ್ ಆಗಿಬಿಟ್ಟು ಗಟ್ರದಾಗ ಬಿದ್ದು ಎಲ್ಲಿ ಈ ಕಡೆ ಪಕ್ಕದಲ್ಲ ನೋಡಿದ್ರಲ್ಲ ಅದನ್ನ ನೀನು ಈ ರೋಡ್ಲಿಂದ ದವಾಖಾನಿದ ಕಡೆ ಪೂರ ಏನೂ ಇಲ್ಲ ನೋಡಿ ಸರ್ ಒಟ್ಟೆ ರೋಡ್ ಇಲ್ರಿ ಕಡೆ ರೋಡ್ ಇಲ್ಲ ಆ ಕಡೆ ರೋಡ್ ಹಾಕಿ ಪಂಚಾಯತ್ರಿಗೆ ಹೇಳ್ತಾರೆ ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ